ಓಂ ಗುರುಭ್ಯೋ ನಮಃ. ಅರ್ಕಮಹಾಗಣಾಧಿಪತಿಯೇ ನಮಃ. ಆತ್ಮಗುರುವೇ ನಮಃ. ಭದ್ರಕಾಳಿಯೇ ನಮೋ ನಿತ್ಯಂ. ಸರಸ್ವತಿಯೇ ನಮೋ ನಮಃ. ವೇದ ವೇದಾಂಗವೇದಂತ ವಿದ್ಯಾಸ್ಥಾನ ಬೇಯೋಚ. ಎಲ್ಲ ಜ್ಯೋತಿಷಾಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ ನಾವು 11/4/2026 ಶನಿವಾರದ ದಿನ ಭವಿಷ್ಯವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡೋಣ. ನಿಮ್ಮ ರಾಶಿಯ ಬಗ್ಗೆ ಗಮನದಿಂದ ಕೇಳಿ, ಕೊನೆಗೆ ಪರಿಹಾರವನ್ನು ತಪ್ಪದೆ ತಿಳ್ಕೊಳ್ಳಿ. ಮೇಷರಾಶಿಯವರೇ, ಈ ದಿನ ನಮ್ಮ ಒಳಗಡೆ ಇರುವಂಥ ವಿಚಾರಗಳು ಅತಿ ಮುಖ್ಯವಾಗ್ತದೆ. ಅದರ ಬಗ್ಗೆ ನಾವು ಹೆಚ್ಚು ಗಮನವನ್ನು ಕೊಡಬೇಕು. ಮನಸ್ಸಿನಲ್ಲಿರುವಂಥ ದುಗುಡ, ತುಡಿತ ನಮ್ಮ ಮನಸ್ಸನ್ನು ಕದುಕ್ತದೆ, ಕೆದರ್ತದೆ, ಮನಃಶಾಂತಿಯನ್ನು ಹಾಳು ಮಾಡ್ತದೆ. ಹಣ ಖರ್ಚು ಹೆಚ್ಚಾಗ್ತದೆ. ಹಣದ ಖರ್ಚಿನ ಬಗ್ಗೆನೇ ಚಿಂತೆ, ನಮ್ಮಲ್ಲಿರುವಂಥ ವಿಚಾರಗಳ ಬಗ್ಗೆ ಚಿಂತೆ. ಮನಸ್ಸಿಗೆ ಶಾಂತಿಯನ್ನು ತೆಗೆದುಕೊಳ್ಬೇಕು. ಅನಾವಶ್ಯಕ ಖರ್ಚುಗಳನ್ನು ತಪ್ಪಿಸ್ಕೊಳ್ಬೇಕು. ಒಂಟಿತನ ಅನ್ನುವಂಥದ್ದನ್ನು ಕಡಿಮೆ ಮಾಡಿಕೊಳ್ಬೇಕು. ಇವಿಷ್ಟು ನಮಗೆ ಮುಖ್ಯವಾಗ್ತದೆ. ಇದರ ಬಗ್ಗೆ ನಮಗೆ ಆಲೋಚನೆ ಮಾಡುವಂಥದ್ದು. ಇಷ್ಟೆಲ್ಲ ಕಡಿಮೆ ಮಾಡ್ಕೊಳೋದಕ್ಕೋಸ್ಕರ ವಿಷ್ಣುವಿನ, ನಾರಾಯಣನ ಮಂತ್ರವನ್ನು ಜಪ ಮಾಡಿ. ಎಲ್ಲ ಶುಭವಾಗ್ತದೆ. ಧನ್ಯವಾದಗಳು. ವೃಷಭರಾಶಿಯವರೇ, ಆತ್ಮವಿಶ್ವಾಸ ಅನ್ನುವಂಥದ್ದು ಅತಿ ಮುಖ್ಯವಾಗ್ತದೆ. ಘನತೆ, ಗೌರವ, ಸ್ವಾಭಿಮಾನ, ಸ್ವಪ್ರತಿಷ್ಠೆ ಎಲ್ಲ ಬೇಡ ಅಂತ ಅಂದುಕೊಂಡ್ರೂ ಆತ್ಮಾಭಿಮಾನ ಅನ್ನುವಂಥದ್ದು ಒಂದು ಇರ್ತದೆ. ಅದೇ ನಮ್ಮನ್ನು ಒಂದು ಸಂದರ್ಭದಲ್ಲಿ ಮೇಲಕ್ಕೆತ್ತುವಂಥದ್ದು. ಅದುವೇ ಆತ್ಮವಿಶ್ವಾಸ. ಆ ಆತ್ಮವಿಶ್ವಾಸ ಅನ್ನುವಂಥದ್ದು ಇವತ್ತಿನ ನಿಮಗೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಆದ್ದರಿಂದ ಸ್ವಲ್ಪ ಚುರುಕುತನ ಅನ್ನುವಂಥದ್ದು ಹೆಚ್ಚಾಗ್ತದೆ. ಇವತ್ತು ಯಾವುದೇ ಒತ್ತಡ ಇದ್ರೂ ಲೆಕ್ಕಕ್ಕೆ ಇಲ್ಲ. ನಿಮಗೆ ಧೈರ್ಯವಾಗಿ ಮುಂದುವರಿತೀರಿ. ಆದ್ದರಿಂದ ಯಶಸ್ಸು ಅನ್ನುವಂಥದ್ದು ಖಂಡಿತ ಸಿಕ್ಕೇ ಸಿಗ್ತದೆ. ಯಾವುದಕ್ಕೂ ಲಕ್ಷ್ಮೀ ಧ್ಯಾನವನ್ನು ಮಾಡುವಂಥದ್ದು ತುಂಬ ಸಹಾಯಕರವಾಗಿರ್ತದೆ. ಧನ್ಯವಾದಗಳು. ಮಿಥುನ ರಾಶಿಯವರೇ, ಈ ದಿನ ನಿಮಗೆ ಹಣ ಅನ್ನುವಂಥದ್ದು ಅತಿ ಮುಖ್ಯವಾಗ್ತದೆ. ಎಷ್ಟು ದುಡ್ಡಿದ್ರೂ ನಮಗೆ ಸಾಕಾಗ್ತಾ ಇಲ್ಲ. ಯಾರ ಸಹಕಾರ ಸಿಗ್ತದೆ? ಕುಟುಂಬದವರ ಸಹಕಾರ ಅತಿ ಮುಖ್ಯವಾಗಿರುತ್ತದೆ. ಸಮಾಜದ ಸಹಕಾರನೂ ಬೇಕು, ಆದರೆ ಮುಖ್ಯವಾಗಿ ಈ ದಿನ ಕುಟುಂಬದ ಸಹಕಾರ ನಿರೀಕ್ಷೆಯನ್ನು ಮಾಡಬಹುದು. ಆದರೆ ನಾವು ಮಾತನ್ನು ಈ ದಿನ ತುಂಬ ಜಾಗ್ರತೆಯಿಂದ ಆಡಬೇಕಾಗ್ತದೆ. ನಮ್ಮ ಮಾತು ಪ್ರಶಾಂತವಾಗಿರಬೇಕು. ಕೋಪವನ್ನು ಮಾಡಿಕೊಳ್ಳಬಾರದು ಅನ್ನುವಂಥದ್ದು. ನಮ್ಮಿಂದ ಯಾರಿಗೆ ತೊಂದರೆ ಆಗಬಾರ್ದು. ಬೇರೆಯವರಿಂದ ಸಹಕಾರವನ್ನು ನಿರೀಕ್ಷೆ ಮಾಡ್ತೀವ ಇಲ್ವಾ ಅನ್ನುವಂಥದ್ದು ಬೇರೆ. ಅವ್ರು ಸಹಕಾರ ಮಾಡುವಂಥದ್ದು ಬಿಡುವಂಥದ್ದು ಅವ್ರಿಗೆ ಬಿಟ್ಟಿದ್ದಂಥದ್ದು. ಅವ್ರಿಗೂ ಸ್ವಾತಂತ್ರ್ಯ ಅನ್ನುವಂಥದ್ದು ಇರ್ತದೆ, ವೈಯಕ್ತಿಕ ಸ್ವಾತಂತ್ರ್ಯದ ಅಂತ. ಅದನ್ನು ನಾವು ಸ್ವಲ್ಪ ಅರ್ಥ ಮಾಡಿಕೊಳ್ಬೇಕು. ಆದರೆ ಅವ್ರಿಗೆ ವೈಯಕ್ತಿಕ ಸ್ವಾತಂತ್ರ್ಯ ಇದ್ದರೂ ನಮಗೆ ಸಂದರ್ಭಾನುಸಾರ ಅವ್ರು ಸಹಕಾರ ಮಾಡಬೇಕಂತಂದರೆ ನಮ್ಮಿಂದ ಅವ್ರಿಗೆ ಬೇಸರ ಆಗಬಾರ್ದು. ಯಾರಿಗೇ ಆಗಲಿ ನಮ್ಮಿಂದ ಬೇಸರ ಆಗಬಾರ್ದು. ಆದ್ದರಿಂದ ಮಾತಿನಲ್ಲಿ ಜಾಗ್ರತೆಯಿಂದ ಇರಬೇಕು. ಯಾವುದಕ್ಕೂ ಹಸಿರು ವಸ್ತ್ರ ನಿಮ್ಮ ಜೊತೆಯಲ್ಲಿ ಇಟ್ಕೊಂಡಿರುವಂಥದ್ದು ಒಳ್ಳೆಯದು. ಧನ್ಯವಾದಗಳು. ಕಟಕ ರಾಶಿಯವರೇ,
ಸ್ವಲ್ಪ ಧೈರ್ಯ ಬೇಕು. ಹೊಸ ಕೆಲಸ ಮಾಡಬೇಕು ಅಂತ ಪ್ರಯತ್ನ ಮಾಡಬೇಕಾದ್ರೆ ಸ್ವಲ್ಪ ಧೈರ್ಯ ಇರಬೇಕು. ಯಾವುದೋ ಒಂದು ಪ್ರಯತ್ನ ಮಾಡಬೇಕಾದ್ರೆ ಧೈರ್ಯ ಇರಬೇಕು. ಸ್ವಲ್ಪ ವಿಳಂಬ ಆಗ್ಬೋದು. ಜಾಗೃತೆಯಿಂದ ಯೋಜನೆಯನ್ನು ರೂಪಿಸಿ ಕಾರ್ಯವನ್ನು ಪ್ರಾರಂಭ ಮಾಡಿ. ಶನಿವಾರ ಹೇಗೆ ಕಾರ್ಯ ಮಾಡುವಂಥದ್ದು? ಹನುಮಂತನ ಆರಾಧನೆಯನ್ನು ಮಾಡುವಂಥದ್ದು ಶನಿವಾರ, ವೆಂಕಟೇಶ್ವರನ ಆರಾಧನೆ ಮಾಡುವಂಥದ್ದು ಶನಿವಾರ. ಆದರೆ ನಾವು ಕಾರ್ಯವನ್ನು ಮಾಡೋದಿಲ್ಲ, ಖಂಡಿತ ಬೇಡ. ಯಾಕೆಂದರೆ ಶನಿವಾರದ ಅಧಿಪತಿ ಶನಿ ಆಗಿರೋದ್ರಿಂದ ಶನಿವಾರ ಆರಂಭಿಸಿದ ಕಾರ್ಯ ನಿಧಾನವಾಗಿ ಫಲ ಕೊಡ್ತದೆ ಎನ್ನುವಂಥದ್ದು ಜ್ಯೋತಿಷ್ಯದಲ್ಲಿ ಒಂದು ವಿಚಾರ. ಆದ್ದರಿಂದ ಆ ನಂಬಿಕೆ ನಿಮಗಿದ್ರೆ, ನಿಧಾನ ಆಗಬಾರ್ದು ಬೇಗ ಆಗಬೇಕಂತಂದರೆ ಬೇರೆ ದಿನಗಳನ್ನು ಆಯ್ಕೆ ಮಾಡಿಕೊಳ್ಬೋದು. ಆದರೆ ಯಾವ ದಿನ ಆಯ್ಕೆ ಮಾಡಿಕೊಳ್ಬೇಕು ಅಂತ ನೀದಿನ ತೀರ್ಮಾನವನ್ನು ಮಾಡಿ, ಅದು ಒಳ್ಳೆಯದು. ಆ ತೀರ್ಮಾನವನ್ನು ಮಾಡಬೇಕು, ಆ ತೀರ್ಮಾನದಂತೆ ನಡಿಬೇಕು. ಯಾವ ರೀತಿಯ ಕಾರ್ಯವನ್ನು ನಾನು ಸಾಧನೆ ಮಾಡಬೇಕು, ಅದರಿಂದ ನಮಗೇನು ಪ್ರಯೋಜನ ಆಗ್ತದೆ, ಸೂಕ್ತವಾದ ಯೋಜನೆಯನ್ನು ರೂಪಿಸಬೇಕು. ಆ ಯೋಜನೆ ರೂಪಿಸಿದ ನಂತರ ಇಂಥ ದಿನ ಪ್ರಾರಂಭ ಮಾಡಬೇಕು ಅನ್ನುವಂಥದ್ದಕ್ಕೆ ಒಂದು ಸಂಕಲ್ಪವನ್ನು ಮಾಡಿ ವೆಂಕಟೇಶನ ಧ್ಯಾನವನ್ನು ಮಾಡಿ, ಅವನ ಸಹಕಾರವನ್ನು ಮಾಡಿ ಸಹಕಾರವನ್ನು ಬೇಡಿ. ಇಲ್ಲ ನಿಮ್ಮ ಕುಲದೈವದ ಪ್ರಾರ್ಥನೆಯನ್ನು ಮಾಡಿ ಸಹಕಾರವನ್ನು ಬೇಡಿ. ನಾನು ಇಂಥ ದಿನ ಪ್ರಾರಂಭ ಮಾಡಬೇಕಂತ ಡಿಸೈಡ್ ಮಾಡಿದ್ದೇನೆ ಅಂತ ಬರೆದಿಟ್ಬಿಟ್ಟು, ಇಂಥ ಕೆಲಸ ಮಾಡಬೇಕು, ಈ ರೀತಿ ಮಾಡಬೇಕು, ಎಲ್ಲವನ್ನು ಏನೇನು ಬೇಕೆಲ್ಲ ಸಿದ್ಧತೆ ಮಾಡ್ಕೊಳೋದಕ್ಕೆ ಇವತ್ತು ಪ್ರಾರಂಭ ಮಾಡಿ. ಸಿದ್ಧತೆ ಮಾಡ್ಕೊಳ್ಳಿ. ಎಲ್ಲ ಸಿದ್ಧತೆ ಮಾಡ್ಕೊಳೋದಕ್ಕೆ ಇಷ್ಟು ದಿನ ಮುಗೀತದೆ. ಆದ್ದರಿಂದ ಇದಾದಮೇಲೆ ಇಂಥ ದಿನದಲ್ಲಿ ನಾನು ಕಾರ್ಯವನ್ನು ಪ್ರಾರಂಭ ಮಾಡ್ತೀನಿ. ತೀರ್ಮಾನವನ್ನು ಮಾಡಿ ಆ ದಿನವನ್ನು, ಆ ಸಂಕಲ್ಪದಂತೆ ನೀವು ಕಾರ್ಯವನ್ನು ಮುಂದುವರಿಸಿ. ಖಂಡಿತ ಯಶಸ್ಸು ಸಿಗ್ತದೆ. ಆದರೆ ಈ ದಿನದ ನಿಮ್ಮ ಒಂದು ಕಾರ್ಯ ಸಂಕಲ್ಪ ಸಿದ್ಧಿಗೋಸ್ಕರ ಸುಬ್ರಹ್ಮಣ್ಯ ಸ್ವಾಮಿಯ ಪ್ರಾರ್ಥನೆಯನ್ನು ಮಾಡೋದನ್ನು ಬರಿಬೇಡಿ. ಧನ್ಯವಾದಗಳು. ಸಿಂಹರಾಶಿಯವರೇ, ಈ ದಿನ ಮನಸ್ಸಿನಲ್ಲಿ ಯಾಕೋ ಒಂಚೂರು ಅಶಾಂತಿ, ಕುಟುಂಬದ ಬಗ್ಗೆ ಚಿಂತೆ, ಮನಸ್ಸಿನಲ್ಲಿ ಏನೋ ಭಯ, ಮನೆ ವಿಚಾರ, ನಾವು ಹೇಗೆ ಬದುಕಿದ್ವಿ, ಹೇಗಾದ್ವಿ, ಯಾಕೆ ನಾವು ಅಂದ್ಕೊಂಡಂಗೆ ಬದುಕೋಕ್ಕಾಗ್ತಾ ಇಲ್ವಲ್ಲ, ಎಲ್ಲರೂ ಅದಕ್ಕೆ ಪೂರಕವಾಗಿ ಸಹಕಾರ ಮಾಡ್ತಾ ಇಲ್ವಲ್ಲ ಅನ್ನುವಂಥದ್ದೊಂದು ಚಿಂತೆ. ಆ ಥರ ಚಿಂತೆ ಏನಾದರೂ ನಿಮಗಿದ್ದರೆ ಬೇಸರ ಮಾಡಿಕೊಳ್ಬೇಡಿ, ಶಾಂತಿಯಿಂದ ಇರಿ. ಶಿವನ ದೇವಾಲಯಕ್ಕೆ ಈ ದಿನ ಸ್ವಲ್ಪ ಕ್ಷೀರವನ್ನು ಅರ್ಪಿಸಿ. ಇಲ್ಲ ನಿಮ್ಮ ಮನೆಯಲ್ಲಿ ಶಿವನ ವಿಗ್ರಹ ಏನಾದರೂ ಇದ್ದರೆ ಆ ಶಿವಲಿಂಗಕ್ಕೆ ಕ್ಷೀರಾಭಿಷೇಕವನ್ನು ನೀವೇ ಮಾಡಿ. ಆ ಕ್ಷೀರಾಭಿಷೇಕ ಮಾಡಿದಂಥ ನಂತರ ಆ ಕ್ಷೀರವನ್ನು, ಆ ಹಾಲನ್ನು ನೀವೇ ಸೇವನೆ ಮಾಡಿ. ಪರಮಾತ್ಮನ ಪ್ರಸಾದ ಅಂತೇಳಿ ನೀವೇ ಸೇವನೆ ಮಾಡಿ, ಪ್ರಾರ್ಥನೆ ಮಾಡಿಕೊಳ್ಳಿ. ಎಲ್ಲ ಶುಭವಾಗ್ತದೆ. ಧನ್ಯವಾದಗಳು. ಕನ್ಯಾ ರಾಶಿಯವರೇ, ನಮಗೆ ಸಂತೋಷ ಅನ್ನುವಂಥದ್ದು ಬೇಕು. ಇಷ್ಟವಾದ ಕಾರ್ಯವನ್ನು ನಾವು ಮಾಡಬೇಕು ಅನ್ನುವಂಥ ಇಚ್ಛೆ ಏನಾದರೂ ಇದ್ದರೆ ಈ ದಿನ ಅದು ನಿಮಗೆ ಫಲವನ್ನು ಖಂಡಿತ ಕೊಡ್ತದೆ. ನಿಮ್ಮ ಮನಸ್ಸಿಗೆ ಇಷ್ಟವಾದ ಕಾರ್ಯಗಳ ಬಗ್ಗೆ ಚಿಂತನೆಯನ್ನು ಮಾಡಿ, ಅದು ನಿಧಾನವಾದರೂ ಖಂಡಿತ ಫಲ ಕೊಡ್ತದೆ. ಅದಕ್ಕೆ ಸಂಕಲ್ಪ ಸಿದ್ಧಿಯನ್ನು ಮಾಡಿಕೊಳ್ಳಿ. ಅದಕ್ಕೆ ಸಹಕಾರದಂತೆ ವಿಷ್ಣುವಿನ ಪೂಜೆಯನ್ನು ಮಾಡಿ, ವಿಷ್ಣುವಿನ ಧ್ಯಾನವನ್ನು ಮಾಡಿ, ವಿಷ್ಣುವಿನ ಪ್ರಾರ್ಥನೆಯನ್ನು ಮಾಡಿ.
ಎಲ್ಲ ಶುಭವಾಗ್ತದೆ. ಧನ್ಯವಾದಗಳು. ತುಲಾರಾಶಿಯವರೇ, ಈ ದಿನ ನಿಮಗೆ ಕೆಲಸ ಅನ್ನುವಂಥದ್ದು ಅತಿ ಮುಖ್ಯ. ಆ ಕೆಲಸ ಬಗ್ಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಬೇಕು. ಯಾಕೆಂದರೆ ಕೆಲಸ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತದೆ. ಕೆಲಸ ಏನು ಕಷ್ಟ ಇಲ್ಲ, ನಮ್ಮ ದೇಹ ಯಾಕೋ ಸಪೋರ್ಟ್ ಮಾಡ್ತಾ ಇಲ್ಲ, ಆರೋಗ್ಯದಲ್ಲಿ ಸ್ವಲ್ಪ ಏನೋ ವ್ಯತ್ಯಾಸ ಕಾಣಿಸ್ತಾ ಇದೆ ಅಂತ ಏನಾದರೂ ಅನಿಸಿದ್ರೆ, ಅಥವಾ ಶ್ರಮ ಹೆಚ್ಚಾಗ್ತದೆ ಅಂತ ಏನಾದರೂ ಅನಿಸಿದ್ರೆ, ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸಿ. ಯಾವತ್ತೂ ಆರೋಗ್ಯವನ್ನು ನಿರ್ಲಕ್ಷ್ಯ ಮಾಡಬಾರ್ದು. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ರೂ ಸಹ ಜಾಗ್ರತೆಯಿಂದ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಿ. ಅದು ದೊಡ್ಡದಾಗೋದಕ್ಕೆ ಬಿಡಬಾರ್ದು. ಏಕೆ ಅಂತಂದರೆ ನಮ್ಮ ಹೊರಗಡೆ ಇರೋಂಥ ಶತ್ರುಗಳಿಗಿಂತ ಒಳಗಡೆ ಇರೋಂಥ ಶತ್ರುಗಳು ಅದೆಲ್ಲಿ ಬರ್ತವೆ ಅಂದರೆ ಈ ಅನಾರೋಗ್ಯದಲ್ಲಿ ಬಂದುಬಿಡ್ತವೆ, ಜೊತೆಗಿರ್ತವೆ. ಅರಿಷಡ್ ವರ್ಗಗಳು ಅಂತ ಇರ್ತದೆ. ಅದ್ರ ಬಗ್ಗೆ ನೋಡೋಣ. ಆದರೆ ಎಷ್ಟೇ ಕಷ್ಟ ಇದ್ದರೂ ನಾವು ಗೆಲ್ಲಬೇಕು, ನಮ್ಮ ಕಾರ್ಯವನ್ನು ಮುಗಿಸ್ಬೇಕು. ಅದಕ್ಕೋಸ್ಕರ ಹನುಮಂತನ ಪಠನೆಯನ್ನು ಮಾಡಿ, ಎಲ್ಲ ಶುಭವಾಗ್ತದೆ. ಇಲ್ಲಿಯವರೆಗೆ ಯಾರು ದಿನಭವಿಷ್ಯನ ಕೇಳ್ತಾ ಇದ್ದೀರಾ, ನೋಡ್ತಾ ಇದ್ದೀರಾ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ರಾಶಿ ಯಾವುದು ಅಂತ ಕಾಮೆಂಟ್ ಮಾಡಿ. ನಿಮ್ಗೆ ವೈಯಕ್ತಿಕವಾಗಿ ಏನಾದರೂ ಪ್ರಶ್ನೆಗಳಿದ್ದರೆ ಅದನ್ನು ಕಾಮೆಂಟ್ ಬಾಕ್ಸಲ್ಲಿ ಕೇಳಿ. ಯಾವ ರೀತಿ ಪ್ರಶ್ನೆಗಳು ಬೇಕು, ಆ ಪ್ರಶ್ನೆಗಳಿಗೆ ಉತ್ತರಗಳು ಬೇಕು ಅಂತ ಏನಾದರೂ ಇದ್ದರೆ ನಿಮ್ಗೆ ಅದನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೀರಿ. ಅದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನ ನಿಮಗೆ ಮಾಡಿಕೊಡ್ತೀನಿ. ಧನ್ಯವಾದಗಳು. ಇನ್ನು ವೃಶ್ಚಿಕ ರಾಶಿಯವರ, ಈ ದಿನ ನಮಗೆ ಹೊಂದಾಣಿಕೆ ಮಾಡಿಕೊಳ್ಬೇಕಾಗಿದ್ದಂಥದ್ದು ಅತ್ಯವಶ್ಯ. ಯಾಕೆಂದರೆ ಸಂಬಂಧಗಳನ್ನು ಗಟ್ಟಿ ಮಾಡಿಕೊಳ್ಬೇಕು. ಸಂಬಂಧಗಳನ್ನು ಬಿಟ್ಟು ನಾವು ಬದುಕೋಕ್ಕಾಗಲ್ಲ. ಮನುಷ್ಯ ಅಂದರೆ ಸಂಘಜೀವಿ. ಇವತ್ತು ನಾವು ಪಾರಿವಾಳಗಳನ್ನು ನೋಡ್ಬೋದು. ಆಕಾಶದಲ್ಲಿ ಮೇಲ್ಗಡೆ ನೋಡಿದ್ರೆ ಸಂಜೆ ಟೈಮ್ ವಾಕಿಂಗ್ ಹೋಗ್ತದೆ. ಅದನ್ನು ನೋಡೋದಕ್ಕೆ ಒಂದು ಆನಂದ. ಎಲ್ಲ ಒಂದೇ ದಿಕ್ಕಿನಲ್ಲಿ ಹೋಗ್ತವೆ, ಗುಂಪಾಗಿ ಹೋಗ್ತದೆ. ಬೆಳಗ್ಗೆಯಿಂದ ಸಂಜೆವರೆಗೂ ಅವುಗಳ ಕಾಳಿಗೋಸ್ಕರ ಅವು ಎಲ್ಲ ಕಡೆ ಸುತ್ತಾಡಿರುತ್ತೆ. ಆದರೆ ಸಂಜೆ ಟೈಮ್ ವಾಕಿಂಗ್ ಹೋಗಬೇಕಾದ್ರೆ ಎಲ್ಲ ಗುಂಪಾಗಿ ಹೋಗ್ತದೆ. ಅದನ್ನೇ ನೋಡಿ ನಮ್ಮ ಜನನು ಪರಿಪಾಠವನ್ನು ಮಾಡಿಕೊಂಡಿರ್ತಾರೆ. ಅಂದರೆ ಸಂಘಜೀವಿ ನೋಡಿ, ಅವೆಲ್ಲ ಒಟ್ಟಾಗಿರುವಂಥದ್ದು. ಎಲ್ಲ ಪ್ರಾಣಿಗಳು ಅವು ತಮ್ಮ ಗುಂಪುಗಳಲ್ಲೇ ಇರ್ತವೆ. ಆದ್ದರಿಂದ ನಾವು ಗುಂಪಿನಲ್ಲಿ ಇರಬೇಕು ಅಲ್ವಾ. ನಾವು ಸಂಬಂಧವನ್ನು ಗಟ್ಟಿ ಮಾಡಿಕೊಳ್ಬೇಕು. ವ್ಯವಹಾರ, ಮನುಷ್ಯನ ವ್ಯವಹಾರಗಳು ಮುಖ್ಯ. ಕೊಡುವಂಥದ್ದು, ತೆಗೆದುಕೊಳ್ಳುವಂಥದ್ದು, ಸಂಪಾದನೆ ಮಾಡುವಂಥದ್ದು ಬೇರೆ ವಿಚಾರ. ವ್ಯವಹಾರ ಅಂತಂದರೆ ಬಿಸ್ನೆಸ್ ಮಾಡುವಂಥದ್ದು ಅದು ಬೇರೆ. ಅದಕ್ಕಿಂತ ಮಧ್ಯ ಏನಿರ್ತದೆ, ಸಾಮಾಜಿಕ ಸಂಬಂಧಗಳನ್ನು, ವಿಶ್ವಾಸಗಳನ್ನು ಉಳಿಸ್ಕೊಳ್ಳುವಂಥದ್ದು ಅತಿ ಮುಖ್ಯ. ಇದು ಯಾಕೋ ಒಂಥರ ಗೊಂದಲಗಳನ್ನು ಉಂಟು ಮಾಡುವಂಥ ಸಂದರ್ಭ ಬಂದಿದೆ ಇವತ್ತು ಅಂತ. ಅದಕ್ಕೋಸ್ಕರ ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿ, ಎಲ್ಲ ಶುಭವಾಗ್ತದೆ. ಧನ್ಯವಾದಗಳು. ಧನಸ್ಸು ರಾಶಿಯವರೇ, ಈ ದಿನ ಸ್ವಲ್ಪ ಒತ್ತಡ ಎನ್ನುವಂಥದ್ದಿದೆ. ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಕಷ್ಟವಾಗ್ತಾ ಇದೆ. ಯಾಕೆ? ಸ್ವಲ್ಪ ಅಡೆತಡೆ ಬರ್ತಾ ಇದೆ ಅನ್ನುವಂಥದ್ದೊಂದು ವಿಚಾರ. ಅಡೆತಡೆ ನಿವಾರಣೆ ಮಾಡ್ಕೊಳ್ಬೇಕಂತಂದರೆ ಯಾಕೆ ಅಡೆತಡೆ ಬರ್ತಾ ಇದೆ ಅನ್ನುವಂಥದ್ದನ್ನು ತೆಗೆದುಕೊಳ್ಬೇಕು. ಅದನ್ನು ಸೂಕ್ಷ್ಮವಾಗಿ ಅವಲೋಕನ ಮಾಡಬೇಕು. ಅದನ್ನು ಸುಲಭನಾಗಿ ಪರಿಹಾರ ಮಾಡಿಕೊಳ್ಬೇಕು. ಮನಸ್ಸಿಗೆ ಟೆನ್ಷನನ್ನು ಮಾಡಿಕೊಂಡ್ರೆ ಯಾವುದೇ ಸಮಸ್ಯೆ ಪರಿಹಾರ ಮಾಡ್ಕೊಳಕ್ಕಾಗಲ್ಲ. ಸ್ವಲ್ಪ ಶಾಂತಿಯಿಂದ ಇರಿ. ಶಿವನನ್ನು ಧ್ಯಾನ ಮಾಡಿ, ಪರಮೇಶ್ವರ ಅನುಗ್ರಹವನ್ನು ಬೇಡಿ. ಎಲ್ಲ ಶುಭವಾಗ್ತದೆ. ಒತ್ತಡ ನಿವಾರಣೆ ಆಗ್ತದೆ. ಸಂತೋಷ ಅನ್ನುವಂಥದ್ದು ದೊರೀತದೆ.
ಧನ್ಯವಾದಗಳು. ಮಕರ ರಾಶಿಯವರೇ, ನಾವು ಒಂದು ಭಾಗ್ಯವನ್ನು ಅನುಭವಿಸಬೇಕು, ಒಂದು ಧರ್ಮ ಕಾರ್ಯವನ್ನು ಮಾಡಬೇಕು. ದಿನ ಕೆಲಸ ಮಾಡುವಂಥದ್ದು ಇದ್ದದ್ದೇ, ಜೀವನ ಜಂಚಾಟ ಇದ್ದದ್ದೇ. ಆದರೆ ಎಷ್ಟೋ ದಿನಗಳಿಂದ ನಮಗೆ ಒಂದು ಧರ್ಮ ಕಾರ್ಯ ಮಾಡುವಂಥದ್ದು, ಧಾರ್ಮಿಕ ಸೇವೆ ಮಾಡುವಂಥದ್ದು, ದೇವತಾ ಕಾರ್ಯ ಮಾಡುವಂಥದ್ದು ನಿಂತು ಹೋಗ್ಬಿಟ್ಟಿದೆ. ಇದನ್ನು ಮಾಡಿದ್ರೆ ನಮಗೆ ಸಮಾಧಾನ, ದೈವ ಕೃಪೆ ದೊರೆಯುತ್ತದೆ ಅನ್ನುವ ಮನಸ್ಸೇನಾದರೂ ನಿಮಗೆ ಈ ದಿನ ಬಂದಿದ್ದರೆ ಅದು ಬರಬೇಕು. ಈ ದಿನ ಆ ಚಿಂತನೆ ನಿಮಗೆ ಬರಲೇಬೇಕಾಗ್ತದೆ. ಆದ್ದರಿಂದ ಅದು ಬಂದಿದ್ದರೆ ದೈವ ಕೃಪೆ ಖಂಡಿತ ದೊರೀತದೆ. ಯಾವ ಸೇವೆಯನ್ನು ನಾವು ಮಾಡಬೇಕಾಗಿತ್ತು ಅಂತ ಆಲೋಚನೆಯನ್ನು ಮಾಡಿ ಆ ಸೇವೆಯನ್ನು ಖಂಡಿತ ಮುಗಿಸಿ. ಇಲ್ಲ ನಾವೆಲ್ಲ ಸೇವೆ ಮಾಡಿಬಿಡ್ತೀವಿ, ಯಾವುದೂ ಬಾಕಿ ಇಲ್ಲ ಅಂತಂದರೆ, ಯಾವುದಾದ್ರೂ ಒಂದು ಸೇವೆಯ ಬಗ್ಗೆ ಸಂಕಲ್ಪವನ್ನು ಮಾಡಿ ನಾವು ಇಂಥ ದಿನ ಇಂಥ ಸೇವೆ ಮಾಡಿದ್ರೆ ಸಂತೋಷ ಸಿಗ್ತದೆ ಅಲ್ವಾ, ಸಮಾಜಕ್ಕೆ ನಾವೇನಾದರೂ ಕೊಡಬೇಕಲ್ವಾ, ಅದಕ್ಕೆ ಧರ್ಮ ಕಾರ್ಯಗಳನ್ನು ಮಾಡೋದ್ರೆ ಅನುಕೂಲ ಆಗ್ತದೆ. ದಕ್ಷಿಣಾಮೂರ್ತಿಯನ್ನು ಧ್ಯಾನ ಮಾಡಿ, ನಿಮಗೆಲ್ಲ ಶುಭವಾಗ್ತದೆ ಅಂತ. ಧನ್ಯವಾದಗಳು. ಕುಂಭರಾಶಿಯವರು, ಈ ದಿನ ನಮಗೆ ಕೆಲಸ ಅನ್ನುವಂಥದ್ದು ವೆರಿ 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 ಇಂಪಾರ್ಟೆಂಟ್. ನಾವು ಕೆಲಸ ಮಾಡ್ದಿಲ್ಲ ಅಂತಂದರೆ ಏನೂ ಮಾಡೋಕ್ಕಾಗಲ್ಲ. ನಮಗೇನಾದರೂ ಬರಬೇಕಂದ್ರೆ ನಾವು ಕೆಲಸ ಮಾಡಬೇಕಲ್ವ. ಆದ್ದರಿಂದ ನಮ್ಮ ವೃತ್ತಿ ನಮಗೆ ದೊಡ್ಡದು, ಬೇರೆಯವ್ರದ್ದು ಅವ್ರ ವೃತ್ತಿ ಅವ್ರಿಗೆ ದೊಡ್ಡದು, ಇವ್ರ ವೃತ್ತಿ ಇವ್ರಿಗೆ ದೊಡ್ಡದು. ನಾವು ಮಾಡೋಂಥ ಕೆಲಸ ನಮಗೆ ದೊಡ್ಡದು, ನಮ್ಮ ಚಿಕ್ಕದೇ ಇರ್ಬೋದು ದೊಡ್ಡದೇ ಇರ್ಬೋದು, ಆದರೆ ನಮ್ಗೆ ಅದೇ ಇಂಪಾರ್ಟೆಂಟ್. ಅದರಿಂದನೇ ನಮಗೆ ಆದಾಯ ಬರುವಂಥದ್ದು, ಅದರಿಂದನೇ ನಮ್ಮ ಜೀವನ ನಡೆಯುವಂಥದ್ದು. ಆದ್ದರಿಂದ ನಮ್ಮ ಕಾರ್ಯದಲ್ಲಿ ನಾವು ಚಟುವಟಿಕೆಯಿಂದ ಇರಬೇಕು. ವೆರಿ ವೆರಿ ಇಂಪಾರ್ಟೆಂಟ್. ಚಟುವಟಿಕೆಯಿಂದ ಇದ್ದರೆ ಏನಾಗ್ತದೆ, ನಮ್ಮ ಕಾರ್ಯದಲ್ಲಿ ಸಕ್ಸಸ್ ಆಗ್ತದೆ. ಸಕ್ಸಸ್ ಆದರೆ ಏನೋ ಒಂದು ಚೂರು ಒಳಗಡೆ ಬರ್ತದೆ. ಒಳಗಡೆ ಬಂದರೆ ಗೌರವ ಹೆಚ್ಚಾಗ್ತದೆ. ನಮ್ಮ ಹತ್ರ ಇದ್ದರೆ ನಾವು ಎಲ್ಲರೂ ಗೌರವ ಕೊಡ್ತಾರೆ, ನಮ್ಮ ಹತ್ರ ಇಲ್ಲ ಅಂದರೆ ಸ್ವಲ್ಪ ಗೌರವ ಚಿಕ್ಕವನ್ನ ಬಿಡ್ತಾರೆ ಅಲ್ವಾ. ಓಕೆ, ಆದ್ದರಿಂದ ನಾವು ಮಾಡುವಂಥ ಕೆಲಸದಲ್ಲಿ ನಮಗೆ ಖಂಡಿತ ಸಕ್ಸಸ್ ಆಗಲೇಬೇಕು. ಅದಕ್ಕೋಸ್ಕರ ನಮಗೆ ಸೂರ್ಯದೇವನ ಸಹಕಾರ ಬೇಕು. ಆದ್ದರಿಂದ ಸೂರ್ಯ ಮಂತ್ರವನ್ನು ಪಠನ ಮಾಡಿ ಅನ್ನುವಂಥದ್ದು. ಇನ್ನು ಮೀನರಾಶಿಯವರೇ, ನಾವೆಲ್ಲ ಕೆಲಸ ಮಾಡ್ತೀವಿ, ಯಾಕೋ ಲಾಭ ಮಾತ್ರ ಇಷ್ಟೇ ಬರ್ತದೆ. ಬೇರೆಯವರೆಲ್ಲ ಕೆಲಸ ಮಾಡ್ತಾರೆ, ಕೆಲಸ ಇಷ್ಟು ಮಾಡ್ತಾರೆ, ಲಾಭ ಜಾಸ್ತಿ ಬರ್ತದೆ. ನಮಗೆ ಎಷ್ಟೋ ಲಾಭ ಬೇಕಾಗಿಲ್ಲ, ನಾವೇನೋ ಎಷ್ಟು ಕೆಲಸ ಮಾಡ್ತೀವೋ ಅಷ್ಟು ನಮಗೆ ಸಿಕ್ಕಿದ್ರೆ ಸಾಕು ಅನ್ನುವಂಥದ್ದು ಒಂದು ವಿಚಾರ. ಆದರೂ ಹೊಸ ಹೊಸ ಅವಕಾಶಗಳು ಬಂದರೆ ಯಾರಾದರೂ ಬಿಡಬೇಕಾ? ನಾವು ಮಾಡೋಂಥ ಕೆಲಸದ ಜೊತೆಗೆ ಇನ್ನೊಂದು ಹೊಸ ಅವಕಾಶ ಬಂದರೆ ಅದನ್ನು ಮಾಡಿದ್ರೆ ಅದರಲ್ಲಿ ಏನೋ ಒಂದು ಸ್ವಲ್ಪ ಬರುತ್ತೆ. ಸ್ವಲ್ಪನೇ ಬರಲಿ, ಜಾಸ್ತಿನೇ ಬರಲಿ, ಏನೋ ಒಂಚೂರು ಬರುತ್ತಲ್ವ. ಹಾಗಾಗಿ ಸುಮ್ಮನೆ ಕಾಲಹರಣ ಮಾಡೋದ್ರ ಬದಲು ಹೊಸ ಹೊಸ ಅವಕಾಶಗಳನ್ನು ಉಪಯೋಗಿಸ್ಕೊಂಡು ಲಾಭ ಮಾಡ್ಕೊಳ್ಳುವಂಥದ್ದು ಜಾಣತನ. ಆದ್ದರಿಂದ ಅದು ಬೇಗ ಆಗ್ತದೋ ನಿಧಾನ ಆಗ್ತದೋ, ಕೆಲಸ ಸ್ಟಾರ್ಟ್ ಮಾಡಬೇಕು, ಹೋಗಬೇಕು. ಹೊಸ ಅವಕಾಶಗಳು ಬರುವಂಥ ಲಕ್ಷಣ ಇದೆ ಇವತ್ತು. ಬಂದರೆ ಬಿಡಬೇಡಿ, ಲಾಭ ಸಿಗ್ತದೆ. ಆದ್ದರಿಂದ ನೀವು ಗಣೇಶನ ಪೂಜೆಯನ್ನು ಇವತ್ತು ಮಾಡಿದರೆ ತುಂಬ ಒಳ್ಳೆಯದು. ಗಣೇಶನ ಪ್ರಾರ್ಥನೆಯನ್ನು ಮಾಡಿ, ಎಲ್ಲ ಅನುಕೂಲವಾಗ್ತದೆ. ಧನ್ಯವಾದಗಳು. ಇಲ್ಲಿಯವರೆಗೆ ಈ ದಿನದ ದಿನಭವಿಷ್ಯವನ್ನು ಕೇಳಿದಂಥ, ಆಲಿಸಿದಂಥ ಎಲ್ಲ ಅಭಿಮಾನಿಗಳಿಗೆ ಪ್ರಣಾಮಗಳು. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆಯ ದಿನ ಭವಿಷ್ಯಕ್ಕಾಗಿ ಮತ್ತೆ ಭೇಟಿಯಾಗೋಣ. ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾಮಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವೇ ಜನ ಸುಖಿನೋ ಭವಂತು, ಸರ್ವಸನ್ಮಂಗಳಾನಿ ಭವಂತು. ಶಾಂತಿರಸ್ತು.